ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ತಮಗೆಲ್ಲರಿಗೂ ಸ್ಪರ್ಧಾ ಪವಿತ್ರ ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಬನ್ನಿ, ಇವತ್ತಿನ ದಿನ ನಾವು 6ನೇ ತರಗತಿಯ 2ನೇ ಭಾಗವಾಗಿರ್ತಕ್ಕಂತಹ ಅಧ್ಯಾಯ 13ನೇ ಅಧ್ಯಾಯ ಇದರ ಬಗ್ಗೆ ನಾವು ಇವತ್ತಿನ ದಿನ ಏನು ಮಾಡೋಣಪ್ಪ ಅಂದ್ರೆ ನೋಡಿಕೊಳ್ಳೋಣ. ಹಾಗಾದ್ರೆ 13ನೇ ಅಧ್ಯಾಯವಾಗಿರ್ತಕ್ಕಂತಹ ದೆಹಲಿ ಸುಲ್ತಾನರು, ಈ ದೆಹಲಿ ಸುಲ್ತಾನರ ಬಗ್ಗೆ ಇವತ್ತಿನ ದಿನ ನಾವು ನೋಡಿಕೊಳ್ಳೋಣ. ಇಲ್ಲಿಯವರೆಗೆ ನಾವು ರಜಪೂತರ ಒಂದು ಮನೆತನ ಬಗ್ಗೆ ನೋಡಿಕೊಂಡೆವು. ಹಾಗಾದ್ರೆ ರಜಪೂತರ ಮನೆತನದ ನಂತರ ಆ ರಜಪೂತರನ್ನು ಸೋಲಿಸಿ ಏನು ಮಾಡ್ತಾರಪ್ಪ ಅಂದ್ರೆ ದೆಹಲಿ ಸುಲ್ತಾನರು ಆಳ್ವಿಕೆಯನ್ನು ಮಾಡ್ಕೊಳ್ತಾರೆ. ಹಾಗಾದ್ರೆ ಅವರ ಬಗ್ಗೆ ನೋಡುವಾಗ ನಮ್ಮ ದೇಶದ ಮೇಲೆ 8ನೇ ಶತಮಾನದಿಂದ ಮೊದಲುಗೊಂಡು ಮೇಲಿಂದ ಮೇಲೆ ವಿದೇಶಿ ಆಕ್ರಮಣಗಳು ನಡೆದವು. ಆಕ್ರಮಣಕಾರರು ವಾಯುವ್ಯ ಸರಹದ್ದಿನಿಂದ ಬಂದವರಾಗಿದ್ದರು. ಆ ಸಂಪತ್ತಿನ ಲೂಟಿ, ರಾಜ್ಯ ವಿಸ್ತರಣೆ ಮತ್ತು ಇಸ್ಲಾಂ ಮತ ಪ್ರಸಾರ ಇವು ಆ ದಾಳಿಗಳ ಉದ್ದೇಶವಾಗಿದೆ. ನೋಡ್ರಿ, ನಮ್ಮ ಒಂದು ಭಾರತ ದೇಶದ ಮೇಲೆ 8ನೇ ಶತಮಾನದಕ್ಕಿಂತ ಮೊದಲಿನಿಂದಲೂ ನಮ್ಮ ಮೇಲೆ ವಿದೇಶಿಗರು ಮೇಲಿಂದ ಮೇಲೆ ದಾಳಿಯನ್ನು ಮಾಡ್ತಾಯಿದ್ರು. ಹಾಗಾದ್ರೆ ಈ ಆಕ್ರಮಣಕಾರರು ವಾಯುವ್ಯ ಒಂದು ಭಾಗದಿಂದ ನಮ್ಮ ಭಾರತಕ್ಕೆ ಬಂದಿದ್ದರು. ಅಲ್ಲಿರ್ತಕ್ಕಂಥ ಸಂಪತ್ತನ್ನು ಲೂಟಿ ಮಾಡಿದರು, ಅವರ ರಾಜ್ಯವನ್ನು ವಿಸ್ತರಣೆ ಮಾಡಿದರು ಮತ್ತು ಆ ಇಸ್ಲಾಂ ಮತವನ್ನು ಪ್ರಸಾರ ಮಾಡಿದರು. ಇದು ಅವರ ದಾಳಿಯ ಒಂದು ಉದ್ದೇಶ ಆಗಿತ್ತು ಅಂತ ನೋಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ ನೋಡುವಾಗ ಅರಬ್ಬರ ದಾಳಿ. ಭಾರತದ ಮೇಲೆ ದಾಳಿ ಮಾಡಿದ ಮೊದಲಿಗರೆಂದರೆ ಅವರೇ ಅರಬ್ಬರು ಆಗಿದ್ದಾರೆ. ಪ್ರಶ್ನೆ ಕೇಳಬಹುದು, ಭಾರತದ ಮೇಲೆ ದಾಳಿ ಮಾಡಿದ ಮೊದಲಿಗರಂದರೆ ಅವರು ಅರಬ್ಬರಾಗಿದ್ದಾರೆ. ಈ ಅರಬ್ಬರ ದಂಡು ಸಾಮಾನ್ಯ ಶಕ 712ರಲ್ಲಿ ಸಿಂಧ್ ಮತ್ತು ಮುಲ್ತಾನ್ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡಿತ್ತು. ಯಾವಾಗ ಭಾರತದ ಮೇಲೆ ದಾಳಿ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ವಿದೇಶಿಗರಂದರೆ ಅವರು ಅರಬ್ಬರು. ಅವರು ಸಾಮಾನ್ಯ ಶಕ 712ರಲ್ಲಿ ಸಿಂಧ್ ಮತ್ತು ಮುಲ್ತಾನ್ ಪ್ರಾಂತ್ಯಗಳನ್ನು ವಶಪಡಿಸಿಕೊಳ್ತಾರೆ. ಇದರೊಂದಿಗೆ ಈ ನಮ್ಮ ಸಿಂಧ್ ಪ್ರದೇಶದಲ್ಲಿ ಇಸ್ಲಾಂ ಧರ್ಮ ಅಂತಕ್ಕಂಥದ್ದು ನೆಲೆ ಬರ್ತದೆ. ಆದರೆ ಅಲ್ಪ ಕಾಲದಲ್ಲಿ ಈ ಅರಬ್ಬರ ಅತಿಕ್ರಮಣ ಅಂತಕ್ಕಂಥದ್ದು ಕ್ಷೀಣಿಸಿ ಬಿಡ್ತದೆ. ನೋಡ್ರಿ, ದಾಳಿಯನ್ನು ಮಾಡ್ತಾರೆ, ಸಿಂಧ್ ಪ್ರದೇಶ ಮತ್ತು ಮುಲ್ತಾನ್ ಪ್ರಾಂತ್ಯಗಳನ್ನು ವಶಪಡಿಸಿಕೊಳ್ತಾರೆ. ಇದರೊಂದಿಗೆ ಇಸ್ಲಾಂ ಧರ್ಮವನ್ನು ಪ್ರಸಾರ ಮಾಡ್ತಾರೆ. ಇಸ್ಲಾಂ ಧರ್ಮ ನೆಲೆ ಉರಿಬಿಡ್ತದೆ. ಆದರೂ ಸಹ ಸ್ವಲ್ಪ ಕಾಲನ ಇವರ ಒಂದು ಆಕ್ರಮಣ ಮಾಡಿದರು, ಆಡಳಿತವನ್ನು ನಡೆಸಿದರು ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ನೋಡ್ರಿ, ಟರ್ಕರ ದಾಳಿ. ಇದಾದ ಬಳಿಕ, ಅರಬ್ಬರ ದಾಳಿಯಾದ ಬಳಿಕ ಸುಮಾರು 3 ಶತಮಾನಗಳ ಅನಂತರ 712ರಲ್ಲಿ ದಾಳಿ ಆಗೈತಿ. ಅದಾದ 3 ಶತಮಾನ ಅಂದ್ರೆ 1000 ವರ್ಷದ ನಂತರ ಟರ್ಕಿಯ ಮೂಲದವರಾಗಿರ್ತಕ್ಕಂತಹ ಮೊಹಮ್ಮದ್ ಗಜನಿ ಭಾರತದ ಮೇಲೆ ದಾಳಿ ನಡೆಸಿದ. ಮೊಹಮ್ಮದ್ ಗಜನಿ ಯಾವ ಮೂಲದ? ಟರ್ಕಿ ಮೂಲದ ಮೊಹಮ್ಮದ್ ಗಜನಿ ಭಾರತದ ಮೇಲೆ ದಾಳಿಯನ್ನು ನಡೆಸ್ತಾರೆ. ಈ ಅಫ್ಘಾನಿಸ್ತಾನದ ಘಜನಿ ಎಂಬ ಚಿಕ್ಕ ರಾಜ್ಯದ ಸುಲ್ತಾನನಾಗಿರ್ತಕ್ಕಂಥ ಇವನು 17 ಬಾರಿ ಭಾರತದ ಮೇಲೆ ದಾಳಿಯನ್ನು ನಡೆಸಿದ. ಎಷ್ಟು ಬಾರಿ? 17 ಬಾರಿ ಭಾರತದ ಮೇಲೆ ದಾಳಿಯನ್ನು ನಡೆಸಿರ್ತಕ್ಕಂತಹ ಅಫ್ಘನ್ನರ ಮನೆತನದ ಟರ್ಕಿ ಮೂಲದ ದೊರೆ ಯಾರಪ್ಪ ಅಂದ್ರೆ ಆತನೇ ಮೊಹಮ್ಮದ್ ಗಜನಿ ಆಗಿದ್ದಾನೆ. ಹಾಗಾದ್ರೆ 17 ಬಾರಿ ಭಾರತದ ಮೇಲೆ ದಾಳಿ ನಡೆಸಿದರ ಪ್ರಯುಕ್ತವಾಗಿ ಭಾರತದ ಹಲವಾರು ಸಂಪದ್ಭರಿತ ನಗರಗಳೇನಾದಪ್ಪ ಅಂದ್ರೆ ಸೂರೆಗೊಂಡವು, ನಾಶವಾದವು. ಧಾರ್ಮಿಕ ಕೇಂದ್ರಗಳು ನಾಶವಾದವು. ಅವುಗಳಲ್ಲಿ ಮಥುರೈಯಲ್ಲಿರ್ತಕ್ಕಂಥ ಶ್ರೀಕೃಷ್ಣ ಮಂದಿರ, ಗುಜರಾತ್ನಲ್ಲಿರ್ತಕ್ಕಂಥ ಸೋಮನಾಥ ಮಂದಿರಗಳು ಸೇರಿವೆ. ಪ್ರಶ್ನೆ ಕೇಳಬಹುದು, ಮೊಹಮ್ಮದ್ ಗಜನಿ ಮಾಡಿರ್ತಕ್ಕಂಥ ದಾಳಿಯಲ್ಲಿ ನಾಶವಾಗಿರ್ತಕ್ಕಂಥ ಪ್ರಮುಖ ದೇವಾಲಯಗಳು ಯಾವಪ್ಪ ಅಂದ್ರೆ ಮಥುರೈಲಿರ್ತಕ್ಕಂಥ ಶ್ರೀಕೃಷ್ಣ ಮಂದಿರ ದೇವಾಲಯ, ಗುಜರಾತ್ನಲ್ಲಿರ್ತಕ್ಕಂತಹ ಸೋಮನಾಥ ದೇವಾಲಯ ಅಂತಕ್ಕಂಥವು ಏನಾಗಿದಪ್ಪ ಅಂದ್ರೆ ಪ್ರಮುಖವಾಗಿರ್ತಕ್ಕಂತಹ ದೇವಾಲಯಗಳಾಗಿವೆ. ಹಾಗಾದ್ರೆ ನಮ್ಮ ದೇಶ ಸ್ವತಂತ್ರಗೊಂಡ ಅನಂತರ ಭಗ್ನಗೊಂಡಿರ್ತಕ್ಕಂತಹ, ನಾಶಗೊಂಡಿರ್ತಕ್ಕಂತಹ ಸೋಮನಾಥ ದೇವಾಲಯವನ್ನು ನೋಡ್ರಿ ಏನು ಮಾಡ್ತಾರಪ್ಪ ಅಂದ್ರೆ ಭವ್ಯವಾಗಿ ಪುನರ್ ನಿರ್ಮಾಣ ಮಾಡಲಾಗಿತ್ತು. ಯಾವಾಗ? 1951ರಲ್ಲಿ. ಯಾವಾಗ ಮೊಹಮ್ಮದ್ ಗಜನಿ ಈ ಒಂದು ಗುಜರಾತ್ನ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡ್ತಾನೆ ನೋಡ್ರಿ, ಆ ದಾಳಿಯಿಂದ ನಾಶಗೊಂಡಿರ್ತಕ್ಕಂತಹ
ಗುಜರಾತಿನ ಸೋಮನಾಥ ದೇವಾಲಯವನ್ನು ಪುನರ್ ನಿರ್ಮಾಣ ಯಾವಾಗ ಮಾಡ್ತಾರಪ್ಪ ಅಂದ್ರೆ ಸಾಮಾನ್ಯ ಶಕ ಅಥವಾ ಕ್ರಿಸ್ತ ಶಕ 1951ರಲ್ಲಿ ಅದನ್ನು ಏನು ಮಾಡ್ತಾರಪ್ಪ ಅಂದ್ರೆ ಸ್ಥಾಪನೆ ಮಾಡ್ತಾರೆ. ಇದನ್ನು ಅಂದರೆ ಸೋಮನಾಥ ದೇವಾಲಯವನ್ನು ಪುನರ್ ನಿರ್ಮಾಣವಾಗಿರ್ತಕ್ಕಂಥ ಸೋಮನಾಥ ದೇವಾಲಯವನ್ನು ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಆಗಿರ್ತಕ್ಕಂತಹ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಏನು ಮಾಡ್ತಾರಪ್ಪ ಅಂದ್ರೆ ಆ ಒಂದು ಸೋಮನಾಥ ದೇವಾಲಯವನ್ನು ಉದ್ಘಾಟಿಸ್ತಾರೆ. ಅದರ ಬನ್ನಿ ನೋಡಿರಿ, ಸೋಮನಾಥ ಮಂದಿರ ಗುಜರಾತ್ನಲ್ಲಿರ್ತಕ್ಕಂಥ ಸೋಮನಾಥ ಮಂದಿರ ಪುನರ್ 1951ರಾಗ ನಿರ್ಮಾಣವಾಗಿರ್ತಕ್ಕಂಥ ದೇವಾಲಯ. ಇದನ್ನು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಏನು ಮಾಡ್ತಾರಪ್ಪ ಅಂದ್ರೆ ಉದ್ಘಾಟನೆ ಮಾಡ್ತಾರೆ. ಇನ್ನು ಇಲ್ಲಿ ಘಜ್ನಿಯ ನಂತರ ನೋಡ್ತಾ ಇದ್ದೀವಿ ನಾವು ಮೊಹಮ್ಮದ್ ಘೋರಿ ಅಂತಕ್ಕಂಥ ಬರ್ತಾನೆ. 12ನೇ ಶತಮಾನದ ಕೊನೆಯ ಭಾಗದಲ್ಲಿ ಅಫ್ಘಾನಿಸ್ತಾನದ ಮೊಹಮ್ಮದ್ ಘೋರಿ ಭಾರತದ ಮೇಲೆ ದಾಳಿ ನಡೆಸಿ ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡ. ಅರಬ್ಬರು 712ರಲ್ಲಿ ಭಾರತದ ಸಿಂಧ್ ಮತ್ತು ಮುಲ್ತಾನ್ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡ್ರೆ ಮೊಹಮ್ಮದ್ ಘೋರಿ ಅಫ್ಘಾನಿಸ್ತಾನದ ಮೊಹಮ್ಮದ್ ಘೋರಿ ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡ. ಈ ದಾಳಿ ಮುಂದುವರಿಯುತ್ತಿದ್ದಂತೆ ದಿಲ್ಲಿಯ ರಾಜನಾಗಿರ್ತಕ್ಕಂತಹ ಪೃಥ್ವಿರಾಜ್ ಚೌಹಾನನು ಘೋರಿಯನ್ನು ಮೊದಲನೇ ತೈರನ್ ಯುದ್ಧದಲ್ಲಿ ಸೋಲಿಸ್ತಾನೆ. ನೋಡ್ರಿ, ಈ ರೀತಿ ದಾಳಿಯನ್ನು ಮುಂದುವರ್ಸಕತ್ತಾನ, ದಾಳಿಯಲ್ಲಿ ವಿಜಯವನ್ನು ಸಾಧಿಸತಾನ. ಆದ್ರೆ ಅದ ಸಮಯದಲ್ಲಿ ದಿಲ್ಲಿಯ ರಾಜನಾಗಿರ್ತಕ್ಕಂತಹ ಚೌಹಾಣರ ಮನೆತನದ ಪೃಥ್ವಿರಾಜ್ ಚೌಹಾನ್ ಅಂತಕ್ಕಂಥವ್ನು ಏನು ಮಾಡ್ತಾನಪ್ಪ ಅಂದ್ರೆ ಮೊದಲ ತೈರನ್ ಒಂದು ಯುದ್ಧದಲ್ಲಿ ಈ ಮೊಹಮ್ಮದ್ ಘೋರಿಯನ್ನು ಸೋಲಿಸ್ತಾನೆ. ಅಂದರೆ 1191ರಲ್ಲಿ ನಡೆದಿರ್ತಕ್ಕಂತಹ ಈ ಒಂದು 1ನೇ ತೈರನ್ ಕಾಳಗ 1191ರಲ್ಲಿ ಈ ಕಾಳಗ ಅಂತಕ್ಕಂಥದ್ದು ನಡೀತದೆ. ಹಾಗಾದರೆ ಈ ಕಾಳಗದಲ್ಲಿ ಮೊಹಮ್ಮದ್ ಘೋರಿಯನ್ನು ಯಾರು ಸೋಲಿಸ್ತಾರಪ್ಪ ಅಂದ್ರೆ ನಮ್ಮ ಪೃಥ್ವಿರಾಜ್ ಚೌಹಾನ್ ಸೋಲಿಸ್ತಾನೆ. ಸೋಲಿಸಿದ ನಂತರ ಕ್ಷಮೆ ಯಾಚಿಸಿದ ನಂತರ ಆತನ ಕ್ಷಮಿಸಿ ಬಿಡ್ತಾನೆ. ಕ್ಷಮಿಸಿದ ನಂತರ ಮೊಹಮ್ಮದ್ ಘೋರಿ ಹೋಗಿ ಬಿಡ್ತಾನೆ. ಆದ್ರೆ ಮರು ವರ್ಷ ಮತ್ತೆ ದಂಡೆತ್ತಿ ಬಂದಿರತಕ್ಕಂಥ ಘೋರಿ 2ನೇ ತೈರನ್ ಯುದ್ಧದಲ್ಲಿ ಪೃಥ್ವಿರಾಜನನ್ನು ಸೋಲಿಸಿ ಕೊಂದ. ನೋಡ್ರಿ, ಎಷ್ಟನೇ ತೈರನ? 2ನೇ ತೈರನ್ ಯುದ್ಧದಲ್ಲಿ ಪೃಥ್ವಿರಾಜನನ್ನು ಸೋಲಿಸಿ ಆತನನ್ನು ಕೊಡ್ತಾನೆ. 1192ರಲ್ಲಿ ಈ 2ನೇ ತೈರನ್ ಕಾಳಗ ಅಂತಕ್ಕಂಥದ್ದು ನಡೀತದೆ. ಹಾಗೆ ಯಾವಾಗ ಪೃಥ್ವಿರಾಜ್ ಚೌಹಾನನು ಸೋತ ನಂತರ ಆತನನ್ನು ಕೊಂದರು, ಆ ದಿಲ್ಲಿ ಘೋರಿಯ ವಶವಾಯಿತು, ಮೊಹಮ್ಮದ್ ಘೋರಿಯ ವಶವಾಯಿತು. ಹಾಗಾದ್ರೆ ಮೊಹಮ್ಮದ್ ಘೋರಿ ಗೆದ್ದುಕೊಂಡಿರ್ತಕ್ಕಂಥ ಪ್ರದೇಶಗಳನ್ನು ತನ್ನ ಸೇನಾನಿಯಾಗಿರ್ತಕ್ಕಂತಹ ಕುತುಬುದ್ದೀನ್ ಐಬಕ್ ಎಂಬುವನಿಗೆ ಹಸ್ತಾಂತರಿಸಿದ. ಯಾವಾಗ ಈ ದೆಹಲಿ ಅಂತಕ್ಕಂಥದ್ದು ಮೊಹಮ್ಮದ್ ಘೋರಿ ವಶವಾಯಿತು, ಯಾವಾಗ ಪೃಥ್ವಿರಾಜ್ ಚೌಹಾನನು ಸೋತು ಮರಣವನ್ನು ಅಪ್ಪಿದಾಗ ಆ ದಿಲ್ಲಿ ಅಂತಕ್ಕಂಥದ್ದು ಯಾರ ವಿಷಯ ಆಗುತ್ತದೆ ಅಂದ್ರೆ ಮೊಹಮ್ಮದ್ ಘೋರಿಯ ವಶವಾಗುತ್ತದೆ. ಅದನ್ನು ಕುತುಬುದ್ದೀನ್ ಐಬಕನಿಗೆ ಅಂದ್ರೆ ತನ್ನ ಸೇನಾಧಿಪತಿಯಾಗಿರ್ತಕ್ಕಂತಹ ಕುತುಬುದ್ದೀನ್ ಐಬಕನಿಗೆ ಅದನ್ನು ಹಸ್ತಾಂತರಿಸ್ತಾನೆ. ಇಲ್ಲಿಂದ ಕುತುಬುದ್ದೀನ್ ದೆಹಲಿಯ ಸುಲ್ತಾನನಾಗಿ ಆಳ್ವಿಕೆಯನ್ನು ಪ್ರಾರಂಭಿಸಿದ. ನೋಡ್ರಿ, ಹಾಗಾದ್ರೆ ಗುಲಾಮಿ ಸಂತತಿ ಘೋರಿಯು ಗೆದ್ದುಕೊಂಡ ಪ್ರದೇಶಗಳನ್ನು ತನ್ನ ಸೇನಾನಿಯಾಗಿರ್ತಕ್ಕಂತಹ ಕುತುಬುದ್ದೀನ್ ಐಬಕ್ ಎಂಬುವನಿಗೆ ಹಸ್ತಾಂತರಿಸಿದನು. ಘೋರಿಯ ಮರಣದ ನಂತರ ಕುತುಬುದ್ದೀನ್ ಐಬಕ ದಿಲ್ಲಿಯ ಸುಲ್ತಾನನಾಗಿ ಸ್ವತಂತ್ರ ಆಳ್ವಿಕೆಯನ್ನು ಪ್ರಾರಂಭಿಸಿದ. ನೋಡ್ರಿ, ಯಾವಾಗ ಘೋರಿ ಗೆದ್ದುಕೊಂಡಿರ್ತಕ್ಕಂಥ ಪ್ರದೇಶಗಳನ್ನ ತನ್ನ ಸೇನಾನಿಯಾಗಿರ್ತಕ್ಕಂಥ ಕುತುಬುದ್ದೀನ್ ಐಬಕ್ ಎಂಬುವನಿಗೆ ಹಸ್ತಾಂತರಿಸ್ತಾರೆ. ನೋಡ್ರಿ, ಘೋರಿಯ ಮರಣದ ನಂತರ ಕುತುಬುದ್ದೀನ್ ಐಬಕ ದಿಲ್ಲಿಯ ಸುಲ್ತಾನನಾಗಿ ಸ್ವತಂತ್ರ ಆಳ್ವಿಕೆಯನ್ನು ಆರಂಭಿಸಿದ್ದಾರೆ. ಹಾಗಾದರೆ ದೆಹಲಿಯನ್ನು 5 ಸಂತತಿಗಳು ಆಳ್ವಿಕೆ ಮಾಡ್ತವೆ. ಹಾಗಾದ್ರೆ ಯಾವಪ್ಪ ಅಂದ್ರೆ 1ನೇದು ಗುಲಾಮಿ ಸಂತತಿ, 2ನೇದು ಖಿಲ್ಜಿ ಸಂತತಿ, 3ನೇದು ತುಘಲಕ್ ಸಂತತಿ, 4ನೇದು ಸೈಯದ್ ಸಂತತಿ, 6ನೇದು ಲೋಧಿ ಸಂತತಿ. ಈ ಸಂತತಿಗಳು ಏನು ಮಾಡ್ತಾವಪ್ಪ ಅಂದ್ರೆ ದೆಹಲಿಯನ್ನು ಆಳ್ವಿಕೆ ಮಾಡ್ತಾವೆ. ಹಾಗಾದ್ರೆ ನಾವು ಈ ಕುತುಬುದ್ದೀನ್ ಐಬಕ್ನಿಂದ ಸ್ಥಾಪನೆಯಾಗಿರ್ತಕ್ಕಂಥ ಗುಲಾಮ್ ಸಂತತಿ ಬಗ್ಗೆ ನೋಡೋಣ. ಈ ಕುತುಬುದ್ದೀನ್ ಐಬಕ್ ಪ್ರಾರಂಭದಲ್ಲಿ ಮೊಹಮ್ಮದ್ ಘೋರಿಗೆ ಗುಲಾಮನಾಗಿದ್ದ. ಈ ಕಾರಣದಿಂದಾಗಿ ಇವನದು ಗುಲಾಮ ಸಂತತಿ ಅಂತಾಯಿತು. ಅದನ್ನು ಮಾಮೂಲಕ್ ಅಂತೇಳಿ ಸಹ ಕರೀತಾರೆ. ಈತ ಸುಲ್ತಾನನಾದರೂ ಸಹ ತನ್ನ ಸಂತತಿಯನ್ನು ಗುಲಾಮ ಸಂತತಿ ಅಂತ ಕರೆದುಕೊಂಡ. ಯಾಕಂದರೆ ಈತ ಮೊಹಮ್ಮದ್ ಘೋರಿಯ ಗುಲಾಮನಾಗಿದ್ದ. ಇವನು ಶತ್ರುಗಳನ್ನ ಗೆದ್ದು ಟರ್ಕರ ಆಳ್ವಿಕೆಯನ್ನು ಭದ್ರಗೊಳಿಸಿದ. ಯಾರ?
ಕುತುಬುದ್ದೀನ್ ಐಬಕ್ ತನ್ನ ವಿಜಯದ ಒಂದು ಸವಿ ನೆನಪಿಗಾಗಿ ದಿಲ್ಲಿಯ ಸಮೀಪದ ಮೆಹರೌಲಿ ಎಂಬಲ್ಲಿ ಕುತುಬ್ ಮಿನಾರಿನ ನಿರ್ಮಾಣ ಕಾರ್ಯವನ್ನು ಆರಂಭಿಸಿದವು. ನೋಡ್ರಿ, ಯಾವಾಗ ವಿಜಯವನ್ನು ಸಾಧಿಸ್ತಾನೆ ನೋಡ್ರಿ, ಆ ವಿಜಯದ ಸವಿ ನೆನಪಿಗಾಗಿ ದಿಲ್ಲಿಯ ಸಮೀಪದ ಮೆಹರೌಲಿ ಎಂಬಲ್ಲಿ ಕುತುಬ್ ಮಿನಾರನ ನಿರ್ಮಾಣ ಕಾರ್ಯವನ್ನು ಆರಂಭಿಸ್ತಾನೆ. ಇದು ಇಲ್ತುಮಿಶನ ಕಾಲದಲ್ಲಿ ಪೂರ್ಣಗೊಂಡಿತು. ನೋಡ್ರಿ, ಕುತುಬ್ ಮಿನಾರನ್ನು ಕಟ್ಟಲಿಕ್ಕೆ ಆರಂಭಿಸಿದವನು ಕುತುಬುದ್ದೀನ್ ಐಬಕ್ನಾದರೆ ಅದನ್ನು ಪೂರ್ಣಗೊಳಿಸಿದವನು ಯಾರ? ಈ ಇಲ್ತುಮಿಶ್ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ನೋಡಿ, ದಿಲ್ಲಿಯ ಸುಲ್ತಾನರ ಕಾಲದಲ್ಲಿ ಅಧಿಕಾರ ಸೂತ್ರವನ್ನು ಹಿಡಿದಿರ್ತಕ್ಕಂತಹ ಏಕೈಕ ಮಹಿಳೆ ಅಂದರೆ ಅವಳೇ ರಜಿಯಾ ಸುಲ್ತಾನ. ಈ ಧೀರೆಯು ಆಸ್ಥಾನದಲ್ಲಿ ನ್ಯಾಯವನ್ನು ನೀಡ್ತಾ ಇದ್ದಳು. ಗಂಡುಡಿಗೆಯನ್ನು ತೊಟ್ಟು ರಣರಂಗಕ್ಕೆ ಧುಮುಕಿದರೆ ಅಲ್ಲಿರ್ತಕ್ಕಂಥವರನ್ನು ಸೋಲಿಸದೆ ಬರ್ತಾ ಇರಲಿಲ್ಲ. ಹಾಗೆ ಆಸ್ಥಾನದ ಸರ್ದಾರರು ಮಹಿಳೆಯೋರ್ವಳ ಆಳ್ವಿಕೆಯನ್ನು ಸಹಿಸದೆ ಅವಳನ್ನು ಕೊಂದರು. ನಂತರ ಈ ರಜಿಯಾ ಸುಲ್ತಾನನ ಆ ಒಂದು ಆಸ್ಥಾನದ ಸರ್ದಾರರು ಸಹಿಸಿಕೊಳ್ಳದೆ ಅವಳನ್ನು ಕೊಂದು ಬಿಡ್ತಾರೆ. ಕೊಂದ ನಂತರ ಈ ಒಂದು ಯಾವುದಪ್ಪ ಅಂದರೆ ಗುಲಾಮಿ ಸಂತತಿ ಅಂತಕ್ಕಂಥದ್ದು ನಾಶ ಆಗುತ್ತದೆ. ಆನಂತರ ಬಲಬನ್ ಅಂತಕ್ಕಂಥ ಬರ್ತಾನೆ. ಆ ಬಲಬನ ನಂತರ ಈ ಒಂದು ಗುಲಾಮಿ ಸಂತತಿಯ ಕೊನೆಯ ದೊರೆ ಕೈಕೂಬಾದ್ ಅಂತೇಳಿ ಬರ್ತಾನೆ. ಕೈಕೂಬಾದ ನಂತರ ಈ ಗುಲಾಮಿ ಸಂತತಿ ಅಂತಕ್ಕಂಥದ್ದು ನಾಶವಾಗುತ್ತದೆ. ಹಾಗಾದರೆ ಆ ನಂತರ ಖಿಲ್ಜಿ ವಂಶ ಅಂತಕ್ಕಂಥದ್ದು ಬರ್ತದೆ. ಈ ಗುಲಾಮ ಸಂತತಿ ಅಂತಕ್ಕಂಥದ್ದು 1206 ಹಿಡಿದು 1290 ಆಡಳಿತವನ್ನು ಮಾಡಿದರೆ, ಈ ಖಿಲ್ಜಿ ಸಂತತಿ ಅಂತಕ್ಕಂಥದ್ದು 1290 ಹಿಡಿದು 1320 ಏನು ಮಾಡ್ತಿದ್ದಪ್ಪ ಅಂದ್ರೆ ಇದು ಆಡಳಿತವನ್ನು ಮಾಡಿತ್ತು ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದರೆ ಈ ಖಿಲ್ಜಿ ಸಂತತಿ ಬಗ್ಗೆ ನೋಡುವಾಗ, ಗುಲಾಮಿ ಸಂತತಿಯ ಅನಂತರ ಖಿಲ್ಜಿ ವಂಶ ಅಧಿಕಾರಕ್ಕೆ ಏರಿತು. ಖಿಲ್ಜಿಗಳಲ್ಲಿಯೇ ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥವನು ದೆಹಲಿಯ ಸುಲ್ತಾನರಲ್ಲೇ ಬಲಶಾಲಿಯಾಗಿದ್ದನು. ಈತನದು ಸೈನಿಕ ಆಡಳಿತವಾಗಿತ್ತು. ಹಾಗಾದರೆ ಈತನ ಒಂದು ಧೋರಣೆಗಳನ್ನು ನೋಡುವುದಾದರೆ, ಅಲ್ಲಾವುದ್ದೀನನು ಆಡಳಿತ, ಸೈನ್ಯ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನು ಜಾರಿಗೆ ತಂದನು. ಅಗತ್ಯ ವಸ್ತುಗಳ ಮಾರಾಟದ ಮೇಲೆ ಹತೋಟಿಯನ್ನಿಟ್ಟುಕೊಂಡನು. ಮಾದಕ ಪದಾರ್ಥಗಳ ಸೇವನೆ, ಜೂಜಾಟ ನಿಷೇಧವನ್ನು ಮಾಡಿದ. ತಪ್ಪಿತಸ್ಥರೆಂದು ಕಂಡವರನ್ನು ಕ್ರೂರವಾಗಿ ದಂಡಿಸಿದ ಅಂತೇಳಿ ನೋಡ್ತಾ ಇದ್ದೀವಿ. ಈತನ ದಂಡಯಾತ್ರೆಗಳ ಬಗ್ಗೆ ನೋಡುವಾಗ, ನಮ್ಮ ಭಾರತ ದೇಶವನ್ನು ಸಂಪೂರ್ಣವಾಗಿ ಗೆದ್ದುಕೊಳ್ಳಬೇಕೆಂಬುದೇ ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಮಹತ್ವ ಆಕಾಂಕ್ಷೆಯಾಗಿತ್ತು. ಪ್ರಾರಂಭದಲ್ಲಿ ತನ್ನ ಸೈನಿಕ ಶಕ್ತಿಯಿಂದ ಉತ್ತರ ಭಾರತವನ್ನು ಗೆದ್ದುಕೊಳ್ತಾನೆ. ಆತನ ಆಸೆ ಇಡೀ ಭಾರತವನ್ನು ಗೆದ್ದುಕೊಳ್ಳಬೇಕೆಂಬುದಾಗಿತ್ತು. ಹಾಗಾಗಿ ಅಲ್ಲಾವುದ್ದೀನ್ ಖಿಲ್ಜಿಯನ್ನು ನಾವು ಏನಂತ ಕರಿತಾ ಇದ್ದಪ್ಪ ಅಂದ್ರೆ, ಎರಡನೇ ಅಲೆಕ್ಸಾಂಡರ್ ಅಂತ ಕರಿತಾರೆ. ಅಲೆಕ್ಸಾಂಡರ್ ಏನು ಮಾಡಿದಪ್ಪ ಅಂದ್ರೆ, ಜಗತ್ತನ್ನೇ ಗೆಲ್ಲಬೇಕೆಂಬ ಆಶೆಯನ್ನು ಹೊಂದಿದ. ಅವನು ಬಿಟ್ಟರೆ ಎರಡನೇ ಅಲೆಕ್ಸಾಂಡರ್ ಅಂತೇಳಿ ಅಲ್ಲಾವುದ್ದೀನ್ ಖಿಲ್ಜಿಯನ್ನು ನಾವು ಕರಿತಾ ಇದ್ದೇವೆ. ಈ ಪ್ರಾರಂಭದಲ್ಲಿ ತನ್ನ ಸೈನಿಕ ಶಕ್ತಿಯಿಂದ ಉತ್ತರ ಭಾರತವನ್ನು ಗೆದ್ದುಕೊಳ್ತಾನೆ. ಇನ್ನು ದಕ್ಷಿಣ ಭಾರತವನ್ನು ವಶಪಡಿಸಿಕೊಳ್ಳಲು ತನ್ನ ಆಪ್ತ ಗುಲಾಮನಾಗಿರ್ತಕ್ಕಂತಹ ಮಲ್ಲಿಕಾಪರ್ ಎಂಬ ಸೇನಾನಿಯನ್ನು ಏನು ಮಾಡ್ತಾನಪ್ಪ ಅಂದ್ರೆ, ಭಾರೀ ಸೇನಾಪಡೆಯೊಂದಿಗೆ ಕಳಿಸ್ತಾನೆ. ಹಾಗಾಗಿ ಮಲ್ಲಿಕಾಪರ್ನು ದಕ್ಷಿಣ ಭಾರತದ 4 ರಾಜ್ಯಗಳ ರಾಜಧಾನಿಯನ್ನು ಸಹ ಕೊಳ್ಳೆ ಹೊಡೆದ. ಯಾರು? ಮಲ್ಲಿಕಾಪರ ಆಕ್ರಮಣ ಮಾಡಿರ್ತಕ್ಕಂಥ ದಾಳಿಗಳನ್ನು ನೋಡುವುದಾದ್ರೆ, ಮೊದಲನೆಯದಾಗಿ ಯಾದವರ ಮನೆತನದ ಮೇಲೆ ದಾಳಿ ಮಾಡ್ತಾನೆ. ಅಂದರೆ ಮಹಾರಾಷ್ಟ್ರದ ಯಾದವರು, ಅವರ ರಾಜಧಾನಿ ದೇವಗಿರಿಯಾಗಿತ್ತು. ತೆಲಂಗಾಣದ ಕಾಕತೀಯರು, ಇವರ ರಾಜಧಾನಿ ವಾರಂಗಲ್ ಆಗಿತ್ತು. ಹೊಯ್ಸಳರ ದ್ವಾರಸಮುದ್ರರು, ಅಂದರೆ ಹೊಯ್ಸಳರ ಮೇಲೆ ದಾಳಿ ಮಾಡ್ತಾನೆ. ಅವರ ರಾಜಧಾನಿ ದ್ವಾರಸಮುದ್ರ ಆಗಿತ್ತು. ತಮಿಳುನಾಡಿನ ಪಾಂಡ್ಯರು, ಅವರ ರಾಜಧಾನಿ ಮದುರೈ ಆಗಿತ್ತು. ಮಹಾರಾಷ್ಟ್ರದ ಯಾದವರ ಮೇಲೆ ದಾಳಿ ಮಾಡ್ತಾನೆ. ಅವರ ರಾಜಧಾನಿ ದೇವಗಿರಿಯಾಗಿತ್ತು. ತೆಲಂಗಾಣದ ಕಾಕತೀಯರ ಮೇಲೆ ದಾಳಿ ಮಾಡ್ತಾನೆ. ಅವರ ರಾಜಧಾನಿ ವಾರಂಗಲ್ ಆಗಿತ್ತು. ಹೊಯ್ಸಳರ ಮೇಲೆ ದಾಳಿ ಮಾಡ್ತಾನೆ. ಅವರ ರಾಜಧಾನಿ ದ್ವಾರಸಮುದ್ರ ಆಗಿತ್ತು. ತಮಿಳುನಾಡಿನ ಪಾಂಡ್ಯರ ಮೇಲೆ ದಾಳಿ ಮಾಡ್ತಾನೆ. ಅವರ ರಾಜಧಾನಿ ಮದುರೈ ಆಗಿತ್ತು. ತದನಂತರ ಮಲ್ಲಿಕಾಪರನು ತನ್ನ ಒಂದು ದಂಡಯಾತ್ರೆಯನ್ನು ರಾಮೇಶ್ವರದವರೆಗೆ ಮುಂದುವರಿಸಿದನು. ಅಲ್ಲಿ ಅನೇಕ ದೇವಾಲಯಗಳನ್ನು ಲೂಟಿ ಮಾಡಿದನು. ಧನ ಕನಕಾದಿಗಳು ಭಾರೀ ಪ್ರಮಾಣದಲ್ಲಿ ಸೂರೆಗೊಂಡವು.
ದಕ್ಷಿಣ ಭಾರತದಿಂದ ದಿಲ್ಲಿಗೆ ಇಷ್ಟೊಂದು ಪ್ರಮಾಣದಲ್ಲಿ ಸಂಪತ್ತಿನ ಹೊಳೆ ಹಿಂದೆಂದೂ ಹರಿದು ಹೋಗಿರಲಿಲ್ಲ. ನೋಡ್ರಿ, ಇಷ್ಟೆಲ್ಲ ದಾಳಿ ಮಾಡ್ಯಾನ. ಮಹಾರಾಷ್ಟ್ರದ ಯಾದವರ ಮೇಲೆ ದಾಳಿ ಮಾಡ್ಯಾನ, ಅಂದರೆ ದೇವಗಿರಿಯ ಮೇಲೆ, ತೆಲಂಗಾಣದ ಕಾಕತೀಯರ ಮೇಲೆ ದಾಳಿ ಮಾಡ್ಯಾನ, ಅದರ ವಾರಂಗಲಿನ ಮೇಲೆ, ಹೊಯ್ಸಳರ ಮೇಲೆ ದಾಳಿ ಮಾಡ್ಯಾನ, ಅದು ದ್ವಾರಸಂಬರದ ಮೇಲೆ, ಮತ್ತು ತಮಿಳುನಾಡಿನ ಪಾಂಡ್ಯರ ಮೇಲೆ ದಾಳಿ ಮಾಡ್ಯಾನ, ಅಂದರೆ ಮದುರೈನ ಮೇಲೆ. ಇಷ್ಟೆಲ್ಲ ದಾಳಿ ಮಾಡಿದರು. ಮತ್ತು ತನ್ನ ದಂಡಯಾತ್ರೆಯನ್ನು ರಾಮೇಶ್ವರದವರೆಗೆ ಮುಂದುವರಿಸಿಕೊಂಡು ಹೋಗಿ ಅಲ್ಲಿರ್ತಕ್ಕಂಥ ದೇವಾಲಯಗಳನ್ನ ಸಹ ಲೂಟಿ ಮಾಡ್ತಾನೆ. ಅಲ್ಲಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಸಂಪತ್ತನ್ನು ಲೂಟಿ ಮಾಡಿಕೊಂಡು ಏನು ಮಾಡ್ತಾನಪ್ಪ ಅಂದ್ರೆ ಅಲ್ಲೆಲ್ಲ ಸಂಪತ್ತನ್ನು ನಾಶ ಮಾಡಿದ. ದಕ್ಷಿಣ ಭಾರತದಿಂದ ದಿಲ್ಲಿಗೆ ಇಷ್ಟೆಂದೂ ಸಂಪತ್ತು ಯಾವಾಗೂ ಹೋಗಿರಲಿಲ್ಲ. ಅದು ಹೊಳೆ ಹರಿದಂಗೆ ಹೋಗಿತ್ತು ನೋಡ್ರಿ. ಎಲ್ಲಿಂದ? ಈ ಎಲ್ಲ ಪ್ರದೇಶಗಳಿಂದ ಮತ್ತು ರಾಮೇಶ್ವರದಿಂದ ಅಷ್ಟೊಂದು ಅಪಾರವಾಗಿರ್ತಕ್ಕಂಥ ಸಂಪತ್ತು ಹೊಳೆ ಹರಿದಂಗೆ ಹರಿದು ಹೋಗಿತ್ತ. ಆ ರೀತಿಯಾಗಿ ಅಲ್ಲಿ ಆಡಳಿತ ಇತ್ತು. ಆ ರೀತಿಯ ಸಂಪತ್ತನ್ನು ವಶಪಡಿಸಿಕೊಂಡಿದ್ದರು. ಇನ್ನು ಅಲ್ಲಾವುದ್ದೀನನನ್ನು ಅಮೀರ್ ಖುಸ್ರೋ, ಅಮೀರ್ ಹಸನ್ ಮುಂತಾದ ಪರ್ಷಿಯನ್ ಕವಿಗಳನ್ನು ಪ್ರೋತ್ಸಾಹಿಸಿದ. ಅಲ್ಲಾವುದ್ದೀನ್ ಏನು ಮಾಡ್ತಾನಪ್ಪ ಅಂದ್ರೆ ಅಮೀರ್ ಖುಸ್ರೋ ಮತ್ತು ಅಮೀರ್ ಹಸನ್ ಮುಂತಾದ ಪರ್ಷಿಯನ್ ಕವಿಗಳನ್ನು ಪ್ರೋತ್ಸಾಹಿಸ್ತಾನೆ. ದೆಹಲಿಯಲ್ಲಿ ಸಿರಿ ಎಂಬ ಕೋಟೆಯನ್ನು ಸಹ ಕಟ್ಟಿಸಿದ. ದೆಹಲಿಯಲ್ಲಿ ಏನು ಮಾಡ್ತಾನೆ? ಸಿರಿ ಎಂಬ ಕೋಟೆಯನ್ನು ಕಟ್ಟಿಸಿದಾನ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ ದೆಹಲಿಯಲ್ಲಿ ಸಿರಿ ಎಂಬ ಕೋಟೆಯನ್ನು ಕಟ್ಟಿಸಿದ. ಅಲೆ ದರ್ವಾಜ ಅಂತಕ್ಕಂಥದ್ದು ಇವನ ಒಂದು ಭವ್ಯ ರಚನೆ ಆಗಿದೆ. ಹಾಗಾಗಿ ನೆಕ್ಸ್ಟ್ ನೋಡುವಾಗ ಅಲ್ಲಾವುದ್ದೀನನ ಅಂತ್ಯಕಾಲ ದುಃಖಮಯವಾಗಿತ್ತು. ಅರಮನೆಯಲ್ಲಿ ದಂಗೆಗಳಾದವು. ಕೊನೆಗೆ ಮಲ್ಲಿಕಾಪರ ಅಧಿಕಾರದಾಹದಿಂದಾಗಿ ಅಲ್ಲಾವುದ್ದೀನನ್ನು ಕೊಲೆ ಮಾಡಿ ಪಟ್ಟವೇರಿದ. ಆದರೆ ಆತನನ್ನು ಸಹ ಕೊಲ್ಲಲಾಯಿತು. ಅಲ್ಪ ಕಾಲದಲ್ಲಿ ಖಿಲ್ಜಿ ಸುಲ್ತಾನರ ಆಳ್ವಿಕೆ ಕೊನೆಗೊಂಡು ತುಘಲಕರು ಅಧಿಕಾರಕ್ಕೆ ಬಂದರು. ನೋಡ್ರಿ, ಅಲ್ಲಾವುದ್ದೀನನ ಅಂತ್ಯಕಾಲ ಬಹಳಷ್ಟು ದುಃಖಮಯವಾಗಿತ್ತು. ಆತ ಸತ್ತ ನಂತರ ಆಡಳಿತವನ್ನು ಯಾರು ತೆಗೆದುಕೊಳ್ತಾರಪ್ಪ ಅಂದ್ರೆ ಮಲ್ಲಿಕಾಪರ. ಆತ ಸಾಯಲಿಲ್ಲ. ಅರಮನೆಯಲ್ಲಿ ಅನೇಕ ದಂಗೆಗಳಾಗ್ತಾವ. ಕೊನೆಗೆ ಮಲ್ಲಿಕಾಪರನ ತಾನೇ ಅಧಿಕಾರದಾಹದಿಂದಾಗಿ ಅಲ್ಲಾವುದ್ದೀನನ್ನು ಕೊಲೆ ಮಾಡ್ತಾನೆ. ಕೊಲೆ ಮಾಡಿ ಪಟ್ಟಕ್ಕೆ ಏರ್ತಾನ. ಆದರೂ ಸಹ ಆತನನ್ನು ಏನು ಮಾಡಲಿಲ್ಲಪ್ಪ ಅಂದ್ರೆ ಸುಮ್ಮನೆ ಬಿಡಲಿಲ್ಲ. ಆತನನ್ನು ಸಹ ಕೊಲ್ಲಲಾಯಿತು. ಯಾರನ್ನ? ಮಲ್ಲಿಕಾಪರನನ್ನು. ಒಟ್ಟಿನಲ್ಲಿ ಅಲ್ಪ ಕಾಲದಲ್ಲಿ ಖಿಲ್ಜಿ ಸುಲ್ತಾನರ ಆಳ್ವಿಕೆ ಕೊನೆಗೊಂಡು ತುಘಲಕರ ಏನು ಮಾಡ್ತಪ್ಪ ಅಂದ್ರೆ ಆಡಳಿತ ಅಧಿಕಾರಕ್ಕೆ ಬಂತು ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಅವರ ನಂತರ ತುಘಲಕರ ಒಂದು ಆಡಳಿತ, ತುಘಲಕರಲ್ಲಿ ಸುಲ್ತಾನರಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಅಂತಕ್ಕಂಥನು ಪ್ರಮುಖನಾಗಿದ್ದ. ಇವನು ವಿದ್ವಾಂಸನಾಗಿದ್ದನು, ಆದರೆ ಆತುರಗಾರ, ಮಂಗೋಪಿಯಾಗಿದ್ದನು. ವ್ಯವಹಾರ ಕೌಶಲ್ಯ ಬಹಳಷ್ಟು ಕಡಿಮೆ ಮತ್ತು ವಿಚಿತ್ರ ಗುಣ ಸ್ವಭಾವದವನಾಗಿದ್ದ. ಇನ್ನು ಆಡಳಿತ ಪ್ರಯೋಗಗಳ ಬಗ್ಗೆ ನೋಡುವಾಗ ಆಡಳಿತ ಸುಧಾರಣೆಗಾಗಿ ಮೊಹಮ್ಮದ್ ಬಿನ್ ತುಘಲಕನು ಹಲವು ಪ್ರಯೋಗಗಳನ್ನು ನಡೆಸಿದನು. ಅವುಗಳಲ್ಲಿ ಮುಖ್ಯವಾದದ್ದು ರಾಜಧಾನಿಯ ವರ್ಗಾವಣೆ. ಆಡಳಿತ ಸುಧಾರಣೆಗಾಗಿ ಮೊಹಮ್ಮದ್ ಬಿನ್ ತುಘಲಕನು ಹಲವು ಪ್ರಯೋಗಗಳನ್ನು ಮಾಡ್ತಾನೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ರಾಜಧಾನಿಯ ವರ್ಗಾವಣೆ. ದೆಹಲಿಯ ಬದಲು ಭಾರತದ ಮಧ್ಯಭಾಗದಲ್ಲಿರುವ ದೇವಗಿರಿಯನ್ನು ರಾಜಧಾನಿಯಾಗಿ ಮಾಡಿದರೆ ಅದು ಸಾಮ್ರಾಜ್ಯದ ಕೇಂದ್ರದಲ್ಲಿ ಇದ್ದಂತಾಗುತ್ತದೆ ಎಂದು ಮೊಹಮ್ಮದನ ನಂಬಿಕೆಯಾಗಿತ್ತು. ನೋಡ್ರಿ, ದೆಹಲಿ ರಾಜಧಾನಿ ಇತ್ತು, ಅದನ್ನು ದೇವಗಿರಿಗೆ ಅಂದರೆ ಭಾರತದ ಮಧ್ಯಭಾಗದಲ್ಲಿರ್ತಕ್ಕಂಥ ದೇವಗಿರಿಗೆ ರಾಜಧಾನಿಯನ್ನು ಏನಾದರೂ ವರ್ಗಾವಣೆ ಮಾಡಿದರೆ ಅದು ನಮಗೆ ಅನುಕೂಲ ಆಗ್ತದೆ. ಯಾಕಂದ್ರೆ ಆ ದೇವಗಿರಿ ಸಾಮ್ರಾಜ್ಯದ ಕೇಂದ್ರದಲ್ಲಿ ಇದೆ ಎಂಬ ಒಂದು ಮಹದಾಸೆ, ಒಂದು ನಂಬಿಕೆ ಆತನದಾಗಿತ್ತು. ಅದಕ್ಕಾಗಿ ಆ ರಾಜಧಾನಿಯನ್ನು ದಕ್ಷಿಣಕ್ಕೆ ಸ್ಥಳಾಂತರಿಸಿದನು. ಮುಂದೆ ದಕ್ಷಿಣದ ರಾಜ್ಯಗಳಿಗೆ ದಾಳಿ ನಡೆಸುವುದು ಸುಲಭವಾಗುತ್ತದೆ ಎಂಬ ಲೆಕ್ಕಾಚಾರವೂ ಅವನದಾಗಿತ್ತು. ನೋಡ್ರಿ, ಒಂದಲ್ಲ, ವ್ಯಾಪಾರದಷ್ಟ ಅಲ್ಲ, ಏನಾಗಿತ್ತಪ್ಪ ಅಂದ್ರೆ ದಕ್ಷಿಣದ ರಾಜ್ಯಗಳಿಗೆ ದಾಳಿ ನಡೆಸಾಕ ಈ ರಾಜಧಾನಿ ಅಂದರೆ ದೇವಗಿರಿ ಅಂತಕ್ಕಂಥದ್ದು ಬಹಳ ಸುಲಭವಾಗುತ್ತದೆ ಎಂಬ ಲೆಕ್ಕಾಚಾರ ಅವನದಾಗಿತ್ತು. ಆ ಉದ್ದೇಶಕ್ಕಾಗಿ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾಯಿಸಿದ. ಹಾಗಾದ್ರೆ ಈ ದೆಹಲಿಯಿಂದ 700 ಮೈಲು ದೂರದಲ್ಲಿದ್ದಿರ್ತಕ್ಕಂತಹ ದೇವಗಿರಿಗೆ ದೌಲತಾಬಾದ್ ಎಂದು ಹೆಸರಿಟ್ಟು ದೆಹಲಿಯ ಜನ ಅಲ್ಲಿಗೆ ಹೋಗಬೇಕೆಂದು ಕಟ್ಟಾಜ್ಞೆಯನ್ನು ಹೊರಡಿಸಿದ. ನೋಡ್ರಿ, ಈ ದೆಹಲಿಯಿಂದ 700 ಮೈಲು ದೂರದಲ್ಲಿ ಐತ್ರಿ. ಯಾವುದು? ದೇವಗಿರಿ. ಆ ದೇವಗಿರಿಗೆ ಒಂದು ಹೆಸರಿಡ್ತಾನ. ಏನಂತ ಇಡ್ತಾನಪ್ಪ ಅಂದ್ರೆ ದೌಲತಾಬಾದ್ ಅಂತೇಳಿ ಹೆಸರಿಟ್ಟು
ಈ ದೆಹಲಿಯ ಜನ ಎಲ್ಲ ಅಲ್ಲಿಗೆ ಹೋಗಬೇಕಂತೇಳಿ ತನ್ನ ಕಟ್ಟಾಜ್ಞೆಯನ್ನು ಹೊರಡಿಸ್ತಾನ. ಆದರೆ ವಲಸೆ ಹೊರಟಿರ್ತಕ್ಕಂತಹ ಜನ ಅನುಭವಿಸಿರ್ತಕ್ಕಂಥ ಕಷ್ಟಗಳು ಹೇಳತ್ತಿರೋದು. ಅಂತಹ ಒಂದು ಕಷ್ಟಗಳನ್ನು ಅಲ್ಲಿಯ ಜನ ಏನು ಮಾಡ್ತಾರಪ್ಪ ಅಂದ್ರೆ ಅನುಭವಿಸ್ತಾರ. ಎಷ್ಟೋ ಜನ ದಾರಿಯಲ್ಲೇ ಮರಣವನ್ನು ಹೊಂತಾರ. ಆ ನಂತರ ತಾನು ಮಾಡಿದ್ದು ತಪ್ಪಾಯಿತೆಂದು ಮನಗೊಂಡಿರ್ತಕ್ಕಂಥ ಅವನು ಜನರು ಮತ್ತೆ ದಿಲ್ಲಿಗೆ ಹಿಂದಿರುಗುವಂತೆ ಅಪ್ಪಣೆ ಮಾಡಿದ. ಈತನ ತಪ್ಪು ನಿರ್ಧಾರದಿಂದ ಬದುಕಿ ಉಳಿದು ದಿಲ್ಲಿಗೆ ಮರಳಿದವರು ಕೆಲವೇ ಜನ. ನೋಡಿ, ಇಂಥ ಒಂದು ಆತುರಗಾರನ ಒಂದು ಏನಾಗಿತ್ತಪ್ಪ ಅಂದ್ರೆ ಆಲೋಚನೆ ಇವನದಾಗಿತ್ತು. ಇನ್ನೊಂದು ನೋಡುವಾಗ ಮೊಹಮ್ಮದನ ಇನ್ನೊಂದು ಆಡಳಿತ ಪ್ರಯೋಗವೆಂದರೆ ಬೆಳ್ಳಿಯ ನಾಣ್ಯಗಳ ಬದಲು ಅಷ್ಟೇ ಮುಖ ಮೌಲ್ಯವುಳ್ಳ ತಾಮ್ರದ ನಾಣ್ಯಗಳನ್ನ ಚಲಾವಣೆಗೆ ತಂದದ್ದು. ಬೆಳ್ಳಿಯ ನಾಣ್ಯಗಳ ಬದಲು ಅಷ್ಟ ಮುಖವುಳ್ಳ ತಾಮ್ರದ ನಾಣ್ಯಗಳನ್ನ ಚಲಾವಣೆಗೆ ತರ್ತಾನೆ. ಆದರೆ ತಾಮ್ರದ ನಾಣ್ಯಗಳನ್ನು ಟಂಕಿಸುವ ಅಧಿಕಾರ ಸರ್ಕಾರಕ್ಕೆ ಮಾತ್ರವೇ ಸೇರಿದೆ ಎಂಬ ರಾಜ್ಯ ಆಜ್ಞೆಯನ್ನು ಅವನು ಹೊರಡಿಸಲಿಲ್ಲ. ನೋಡ್ರಿ, ಉತ್ತಮವಾಗಿರ್ತಕ್ಕಂಥ ಒಂದು ಯೋಜನೆ ಆಗಿತ್ತಾ ಅನ್ಕೊಂಡು ನಾವು ಬೆಳ್ಳಿಯ ನಾಣ್ಯಗಳ ಬದಲು ತಾಮ್ರದ ನಾಣ್ಯಗಳನ್ನು ಅದ ಮೌಲ್ಯಕ್ಕೆ ಸಂಬಂಧಪಟ್ಟಂಥ ತಾಮ್ರದ ನಾಣ್ಯಗಳನ್ನ ಚಲಾವಣೆಗೆ ತಂದ. ಆದ್ರೆ ಆ ತಾಮ್ರದ ನಾಣ್ಯಗಳನ್ನ ಟಂಕಿಸುವ ಅಧಿಕಾರ ಸರ್ಕಾರಕ್ಕೆ ಮಾತ್ರ ಸೇರಿದೆ ಎಂಬ ಒಂದು ರಾಜ್ಯ ಆಜ್ಞೆಯನ್ನು ಅವನು ಹೊರಡಿಸಲಿಲ್ಲ. ಇದರ ಪರಿಣಾಮವಾಗಿ ಸಿಕ್ಕವರೆಲ್ಲರೂ ತಾಮ್ರದ ನಾಣ್ಯಗಳನ್ನು ತಯಾರಿಸಿದರು. ಅವಕ್ಕೆ ವಿನಿಮಯ ರೂಪದಲ್ಲಿ ಬೆಳ್ಳಿಯ ಲೋಹಗಳನ್ನ ಕೊಡುವುದು ಸರ್ಕಾರಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿ ಇಂಥ ತಪ್ಪನ್ನು ಮಾಡಿರ್ತಕ್ಕಂಥ ಮೊಹಮ್ಮದನು ತನ್ನ ತಪ್ಪನ್ನರಿತು ಮತ್ತೆ ಹಿಂದಿನ ನಾಣ್ಯಗಳನ್ನೇ ಚಲಾಯಿಸಬೇಕೆಂದು ಆಜ್ಞಾಪಿಸಿದ. ಒಟ್ಟಿನಲ್ಲಿ ಈ ಪ್ರಯೋಗದಿಂದ ರಾಜ್ಯದ ಆರ್ಥಿಕ ಸ್ಥಿತಿ ಹದಗೆಟ್ಟಿತು. ಇದು ಮೊಹಮ್ಮದ ಬಿನ್ ತುಘಲಕನ ಒಂದು ತಪ್ಪು ನಿರ್ಧಾರ. ಎರಡನೇದು, ಇನ್ನು ಮೊಹಮ್ಮದನ ಆಡಳಿತದಿಂದ ಅತೃಪ್ತರಾಗಿರ್ತಕ್ಕಂಥ ಪ್ರಜೆಗಳು ದಂಗೆ ಎದ್ದರು. ಸಿಂಧ್ ಪ್ರದೇಶದಲ್ಲಿ ದಂಗೆಕೋರರನ್ನು ದಮನ ಮಾಡುತ್ತಿದ್ದಾಗ ಜ್ವರ ಬಂದು ಮೊಹಮ್ಮದ ಬಿನ್ ತುಘಲಕ ತೀರಿಕೊಂಡು ಬಿಡ್ತಾನ. ಅಂದರೆ ಇಲ್ಲಿ ನೋಡ್ರಿ, ಯಾವಾಗ ಈತನ ಆಡಳಿತದಿಂದ ಅತೃಪ್ತರಾಗಿರ್ತಕ್ಕಂತಹ ಪ್ರಜೆಗಳು ದಂಗೆ ಎದ್ದು ಬಿಡ್ತಾರ. ಸಿಂಧ್ ಪ್ರದೇಶದಲ್ಲಿ ದಂಗೆಕೋರರನ್ನು ದಮನ ಮಾಡುತ್ತಿದ್ದಾಗ ಜ್ವರ ಬಂದು ಮೊಹಮ್ಮದ್ ಬಿನ್ ತುಘಲಕನು ತೀರಿಕೊಂಡು ಬಿಡ್ತಾನೆ. ಆನಂತರ ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಅನಂತರ ಸಯ್ಯದ ಸಂತತಿ, ಅನಂತರ ಲೋಧಿಗಳು ಅಲ್ಪ ಕಾಲದಲ್ಲಿ ದಿಲ್ಲಿಯಿಂದ ಆಳ್ವಿಕೆ ನಡೆಸಿದರು. ಲೋಧಿಯ ಸುಲ್ತಾನ್ ಆಗಿರ್ತಕ್ಕಂತಹ ಇಬ್ರಾಹಿಂ ಲೋಧಿಯನ್ನು ಮೊಘಲರ ದೊರೆಯಾಗಿರ್ತಕ್ಕಂತಹ ಬಾಬರ್ ಈ ಒಂದು ಮೊದಲನೇ ಪಾಣಿಪತ್ ಕದನ 1526ರಲ್ಲಿ ನಡೀತದಲ್ಲ, ಆ ಕದನದಲ್ಲಿ ಸೋಲಿಸಿ ಮೊಘಲ ಸಾಮ್ರಾಜ್ಯಕ್ಕೆ ಬುನಾದಿಯನ್ನು ಹಾಕ್ತಾನ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಇದು ಏನಪ್ಪ ಅಂದ್ರೆ ಮೊಘಲರ ಆಡಳಿತ, ಅಂದ್ರೆ ದಿಲ್ಲಿ ಸುಲ್ತಾನರ ಆಡಳಿತ ಆಗಿತ್ತು. ಇನ್ನು ದಿಲ್ಲಿ ಸುಲ್ತಾನರ ಒಂದು ಪ್ರಮುಖವಾಗಿರ್ತಕ್ಕಂತಹ ಏನಪ್ಪ ಅಂದ್ರೆ ಕೊಡುಗೆಗಳು ನೋಡ್ರಿ. ದಿಲ್ಲಿ ಸುಲ್ತಾನರ ರಾಜ್ಯದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿದ್ದರೂ ಆಡಳಿತ ಮಾತ್ರ ಟರ್ಕರ ನೆಲೆಯಲ್ಲೇ ನಡೀತಾ ಇತ್ತು. ಮಿಲಿಟರಿ ಶಕ್ತಿಯು ರಾಜ್ಯದ ಬೆನ್ನೆಲುಬಾಗಿತ್ತು. ಸುಲ್ತಾನರು ನಿರಂಕುಶ ಪ್ರಭುಗಳಾಗಿದ್ದರು. ಬಲ್ಬನ ಎಂಬ ಸುಲ್ತಾನನು ತಾನು ದೇವರ ಪ್ರತಿನಿಧಿ, ದೇವರಿಗಳಲ್ಲದೆ ಇನ್ನಾರಿಗೂ ನಾನು ಹೊಣೆಗಾರನಲ್ಲ ಎಂಬುದಾಗಿ ಸಾರಿದನು. ನೋಡ್ರಿ, ಯಾರ ಬಲ್ಬನ್ ಅಂತಕ್ಕಂಥ ಸುಲ್ತಾನ ನಾನು ದೇವರ ಪ್ರತಿನಿಧಿ, ದೇವರಿಗಳಲ್ಲದೆ ಇನ್ನಾರಿಗೂ ನಾನು ಹೊಣೆಗಾರನಲ್ಲ ಎಂಬುದಾಗಿ ಸಾರಿದ. ದೆಹಲಿಯ ಸುಲ್ತಾನರು ಸ್ಥಳೀಯ ರಾಜ್ಯರ ಪ್ರಬಲ ಪ್ರತಿರೋಧವನ್ನು ಸತತ ಎದುರಿಸಬೇಕಾಗಿತ್ತು. ಅಧಿಕಾರವನ್ನು ಕಳೆದುಕೊಳ್ಳುವ ಭೀತಿ ಸುಲ್ತಾನರನ್ನು ಕಾಡ್ತಾ ಇತ್ತು. ಇನ್ನು ಆರ್ಥಿಕತೆ ಅಂತ ನೋಡುವಾಗ ರೈತರ ಮೇಲಿನ ಭೂ ಕಂದಾಯದ ಹೊರೆ ವಿಪರೀತವಾಗಿತ್ತು. ಮೊಹಮ್ಮದ್ ಬಿನ್ ತುಘಲಕನು ಕಂದಾಯವನ್ನು ಇನ್ನಷ್ಟು ಹೆಚ್ಚಿಸಿದನು. ಅದಲ್ಲದೆ ಅದು ಕಟ್ಟುನಿಟ್ಟಾಗಿ ವಸೂಲಿಯನ್ನು ಮಾಡಬೇಕೆಂದು ತನ್ನ ಪ್ರಜೆಗಳಿಗೆ ಹೊರಡಿಸಿದ ಆಜ್ಞೆಯನ್ನು ಹೊರಡಿಸ್ತಾನ. ಇದರ ಒಂದು ಪರಿಣಾಮವಾಗಿ ರೈತರು ಎಲ್ಲೆಡೆ ದಂಗೆ ಎದ್ದರು. ಅಷ್ಟೇ ಅಲ್ಲದ ನೇಯ್ಗೆಯೂ ಸಹ ಆ ಕಾಲದ ಒಂದು ಬೃಹತ್ ಉದ್ಯಮವಾಗಿತ್ತು. ನಗರ ಪ್ರದೇಶಗಳಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ಸಹ ಬಿರುಸಾಗಿ ನಡೀತಿತ್ತು. ಇದೇ ಭಾರೀ ಪ್ರಮಾಣದಲ್ಲಿ ಉದ್ಯೋಗವನ್ನು ಒದಗಿಸಿತು. ಹೀಗಾಗಿ
ಈ ಒಂದು ಆಡಳಿತ ಕಾಲದಲ್ಲಿ ನೇಯ್ಗೆ ಅಂತಕ್ಕಂಥ ಆಡಳಿತ ಪ್ರಮುಖವಾಗಿತ್ತು ಅಂತೇಳಿ ನೋಡ್ತಾ ಇದ್ದೀವಿ. ಸುಲ್ತಾನರು ಪ್ರಮುಖವಾಗಿ ಯುದ್ಧ ಅಶ್ವಗಳನ್ನು ಸಹ ಆಮದನ್ನು ಮಾಡಿಕೊಳ್ತಾ ಇದ್ರು. ನೋಡ್ರಿ, ಅಲ್ಲಾವುದ್ದೀನ್ ಖಿಲ್ಜಿಯು ಗುಲಾಮರ ಬೆಲೆಯನ್ನು ಕೂಡ ನಿಗದಿ ಮಾಡಿದನು. ಗುಲಾಮರನ್ನ ಮಾರುಕಟ್ಟೆಯಲ್ಲಿ ಬಹಿರಂಗವಾಗಿ ಮಾರಾಟ ಮಾಡಲಾಗ್ತಾ ಇತ್ತು. ಸುಲ್ತಾನರ ಕೈ ಕೆಳಗಿದ್ದ ಗುಲಾಮರ ಸಂಖ್ಯೆಯಾದರೂ ದಂಗು ಬಡಿಸುವಂತಿತ್ತು ನೋಡ್ರಿ. ಹಾಗಾದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ಕೆಳಗೆ 50,000 ಗುಲಾಮರಿದ್ದರೆ ಫಿರೋಜ್ ಶಾ ತುಘಲಕನ ಒಂದು ಅಧೀನದಲ್ಲಿ 1,80,000 ಗುಲಾಮರಿದ್ದರು ನೋಡ್ರಿ. ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ 50,000 ಜನ ಗುಲಾಮರಿದ್ದರೆ ಫಿರೋಜ್ ಶಾ ತುಘಲಕನ ಒಂದು ಆಳ್ವಿಕೆಯ ಕಾಲದಲ್ಲಿ 1,80,000 ಜನ ಗುಲಾಮರಿದ್ದರು ನೋಡ್ರಿ. ಎಂತಹ ಒಂದು ಗುಲಾಮಗಿರಿ ಆಡಳಿತ ಆ ಸಮಯದಲ್ಲಿ ಇತ್ತು. ಇನ್ನು ವಾಸ್ತುಶಿಲ್ಪ ಮತ್ತು ಸಾಹಿತ್ಯ. ದಿಲ್ಲಿಯ ಸುಲ್ತಾನರ ಕಾಲದ ಪ್ರಮುಖ ವಾಸ್ತುಶಿಲ್ಪಗಳೆಂದರೆ ಪ್ರಸಿದ್ಧವಾಗಿರ್ತಕ್ಕಂಥ ಕುತುಬ್ ಮಿನಾರ್ 71 ಮೀಟರ್ ಎತ್ತರವಿದೆ. ಅಲೆ ದರ್ವಾಜ್ ಎಂಬ ಸುಂದರ ಒಂದು ದ್ವಾರ, ಕೌಲತ್ ಉಲ್ ಇಸ್ಲಾಂ ಮಸೀದಿ, ಶಿರಿ ಕೋಟೆ, ಹೌದಲ್ರಿ, ಇವೆಲ್ಲ ಆ ಕಾಲದ ಒಂದು ಪ್ರಮುಖವಾಗಿರ್ತಕ್ಕಂಥ ವಾಸ್ತುಶಿಲ್ಪಗಳಾಗ್ಯಾವ. ಇದೇ ಕಾಲದಲ್ಲಿ ಉರ್ದು ಭಾಷೆ ಸಹ ರೂಪುಗೊಳ್ತದ. ಅಮೀರ್ ಖುಸ್ರೋ ಮತ್ತು ಅಮೀರ್ ಹಸನ್ ಪರ್ಷಿಯನ್ ಭಾಷೆ ಹೆಸರಾಂತ ಕವಿಗಳು ಪ್ರಶ್ನೆ ಕೇಳ್ತಾರ. ಅಮೀರ್ ಖುಸ್ರೋ ಮತ್ತು ಅಮೀರ್ ಹಸನ್ ಅಂತಕ್ಕಂಥವ್ರು ಯಾವ ಭಾಷೆಯ ಹೆಸರಾಂತ ಕವಿಗಳಾಗಿದ್ದಾರೆ ಅಂದ್ರೆ ಪರ್ಷಿಯನ್ ಭಾಷೆಯ ಹೆಸರಾಂತ ಕವಿಗಳಾಗಿದ್ದಾರೆ. ಖುಸ್ರೋ ಸಂಗೀತಗಾರನಾಗಿದ್ದ. ಏನನ್ನು ಅವನನ್ನು ರೂಪಿಸಿದ್ರೆ ತಬಲಾ, ಸಿತಾರ ಮುಂತಾದ ವಾದ್ಯಗಳನ್ನು ರೂಪಿಸಿದ ಅಂತೇಳಿ ನೋಡ್ತಾ ಇದ್ದೀವಿ. ಯಾರ? ಖುಸ್ರೋ, ಅಮೀರ್ ಖುಸ್ರೋ. ಈತ ತಬಲಾ ಮತ್ತು ಸಿತಾರ ಮುಂತಾದ ವಾದ್ಯಗಳನ್ನು ರೂಪಿಸಿದನ. ಜೈಶಿ ಎಂಬ ಕವಿ ಉರ್ದುವಿನಲ್ಲಿ ಪದ್ಮಾವತ ಎಂಬ ಸೂಫಿ ಕಾವ್ಯವನ್ನು ಬರೆದನು. ರಮಾನಂದ, ಕಬೀರ, ರಾಯಿದಾಸ, ಮೀರಾ ಈ ಕಾಲದ ಭಕ್ತಿ ಸಂತರಾಗಿದ್ದರು. ಜೈಶಿ ಎಂಬ ಕವಿ ಉರ್ದುವಿನಲ್ಲಿ ಏನು ಮಾಡ್ತಾನ? ಪದ್ಮಾವತ ಎಂಬ ಸೂಫಿ ಕಾವ್ಯವನ್ನು ಬರೀತಾನ ಅಂತೇಳಿ ನೋಡ್ತಾ ಇದ್ದೀವಿ. ನೋಡ್ರಿ, ಈ ರೀತಿಯಾಗಿ ನಾವು ಏನಪ್ಪ ಅಂದ್ರೆ ಉತ್ತರ ಭಾರತದ ರಾಜ್ಯ ಮನೆತನಗಳ ಬಗ್ಗೆ ನೋಡಿದೆವು. ಹಾಗಾದ್ರೆ ಇನ್ನು ಮುಂದಿನ ಅವಧಿಯಲ್ಲಿ ನಾವು ಏನು ಮಾಡೋಣಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಹಾಗೂ ಬಹುಮನಿ ರಾಜ್ಯದ ಬಗ್ಗೆ ನೋಡಿಕೊಳ್ಳೋಣ. ಹಾಗಾದ್ರೆ ಇಲ್ಲಿಯವರೆಗೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಮತ್ತೆ ನಾಳಿನ ಒಂದು ಸಮಯದಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸಾಮ್ರಾಜ್ಯದ ಬಗ್ಗೆ ನೋಡಿಕೊಳ್ಳೋಣ. ಅಲ್ಲಿವರೆಗೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಈ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದ.